ಇವತ್ತು ನಾನು ನಿಮ್ಗೆ ಅವಲಕ್ಕಿಯಿಂದ ತುಂಬಾ ಸ್ಪೆಷಲ್ ಆಗಿರುವಂತ ಅಡಿಗೆನ ಹೇಳ್ಕೊಡ್ತಾ ಇದ್ದೀನಿ. ಸಾಮಾನ್ಯವಾಗಿ ನೀವು ಅವಲಕ್ಕಿಯಿಂದ ಉಪ್ಪಿಟ್ಟು ಮಾಡಿರ್ತೀರಾ, ಹಾಗೇನೆ ಅವಲಕ್ಕಿಯಿಂದ ಬೇರೆ ತರ ಸ್ವೀಟ್ ಕೂಡ ಮಾಡಿರ್ತೀರಾ. ಆದ್ರೆ ಇವತ್ತು ನಾನು ನಿಮ್ಗೆ ಅವಲಕ್ಕಿಯಿಂದ ಖೀರ್ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಅದರಲ್ಲೂ ಹಬ್ಬದ ಟೈಮ್ನಲ್ಲಿ ಈ ಅಡಿಗೆ ಮಾಡಿದ್ರೆ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ಸೊ ಬನ್ನಿ ಅವಲಕ್ಕಿ ಖೀರ್ ಮಾಡೋಣ. ಇದಕ್ಕೆ ಬೇಕಾಗುವಂತಹ ಪದಾರ್ಥಗಳು: ಗಟ್ಟಿ ಅವಲಕ್ಕಿ, ಹಾಲು, ಸಕ್ಕರೆ, ಏಲಕ್ಕಿ ಪುಡಿ, ತುಪ್ಪ, ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಲವಂಗ, ಕೊಬ್ಬರಿ ತುರಿ. ಈಗ ನಾನು ನಿಮ್ಗೆ ಅವಲಕ್ಕಿ ಖೀರ್ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟ್ ಗ್ಯಾಸ್ ಆನ್ ಮಾಡಬೇಕು. ಪ್ಯಾನು ಬಿಸಿ ಆಗೋದ್ರಲ್ಲಿ ಹಾಲನ್ನ ಹಾಕಬೇಕು. ಖೀರು ಅಂದ್ಮೇಲೆ ಹಾಲು ಮುಖ್ಯ ಅಲ್ವಾ? ಹಾಲು ಸ್ವಲ್ಪ ಕುದಿಯಕ್ಕೆ ಶುರು ಮಾಡಬೇಕು, ಅಂದ್ರೆ ಗಟ್ಟಿ ಆಗ್ಬೇಕು. ಗೌರಿ ಹಬ್ಬನ ಕೆಲವ್ರ ಮನೇಲಿ ಹೇಗೆ ಆಚರಿಸ್ತಾರೆ ಅಂದ್ರೆ, ಕೆಲವ್ರ ಮನೆಯಲ್ಲಿ ಬೆಳ್ಳಿ ಗೌರಿ ಇರುತ್ತೆ, ಇನ್ ಕೆಲವರು ಮಣ್ಣಿನ ಗೌರಿನ ತಗೊಂಡ್ ಬಂದು ಪೂಜೆ ಮಾಡ್ತಾರೆ. ಹಾಗೆ ಪೂಜೆ ಮಾಡಿ ಗಣೇಶನ್ ಜೊತೆಗೆ ವಿಸರ್ಜನೆ ಮಾಡ್ತಾರೆ. ಮಾಡೋಕ್ಕಿಂತ ಮುಂಚೆ ಏನ್ ಮಾಡ್ತಾರೆ ಹೆಣ್ಮಕ್ಳು, ಹೊಸ ಮರನ ತಗೊಂಡ್ ಬಂದು ಅದರಲ್ಲಿ ಅರಿಶಿನ, ಕುಂಕುಮ, ಕರಿ ಬಳೆ, ಹಾಗೆ ಅದಕ್ಕೆ ಸ್ವಲ್ಪ ಅಡಿಕೆ ಬೊಟ್ಲು, ಎಲೆ, ದಕ್ಷಿಣೆ, ಆಮೇಲೆ ಅರಿಶಿನ ಕೊಂಬು, ಬ್ಲೌಸ್ ಪೀಸು, ಇದನ್ನೆಲ್ಲ ಇಟ್ಟು, ಹೂವು, ಇದನ್ನೆಲ್ಲ ಇಟ್ಬಿಟ್ಟು ಗೌರಿ ಕೂಡ್ಸಿರೋ ಅಂತ ಜಾಗದಲ್ಲಿ ಆ ಬಾಗ್ಣನ ಇಟ್ಟು ಪೂಜೆ ಮಾಡ್ತಾರೆ. ಇನ್ ಕೆಲವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ, 5 ಬಾಗ್ಣನ ರೆಡಿ ಮಾಡ್ಬಿಟ್ಟು 5 ಜನ ಮುತ್ತೈದೆಯರಿಗೆ ಕರೆದ್ಬಿಟ್ಟು ಅರಿಶಿನ ಕುಂಕುಮ ಕೊಟ್ಟು ಬಾಗ್ಣನ ಕೊಡ್ತಾರೆ. ಈ ತರ ಸಂಪ್ರದಾಯ ಕೆಲವ್ರ ಮನೆಯಲ್ಲಿ ಬೆಳೆಸ್ಕೊಂಡು ಬಂದಿದ್ದಾರೆ. ನೋಡಿ ಎಷ್ಟು ಒಳ್ಳೆ ಸಂಪ್ರದಾಯ, ಎಷ್ಟು ಒಳ್ಳೊಳ್ಳೆ ಹಬ್ಬಗಳು ನಮ್ಮಲ್ಲಿದೆ. ಎಲ್ಲ ಹಬ್ಬನೂ ನಾವು ಆಚರಿಸ್ಬೇಕು. ಹಾಗೆ ನಮ್ಮ ಸಂಪ್ರದಾಯನ ಕೂಡ ನಾವು ಕಲ್ತಿರ್ಬೇಕಾಗುತ್ತೆ. ಯಾಕಂದ್ರೆ ನಮ್ಮ ಮುಂದಿನ ಪೀಳಿಗೆಗೆ ನಾವು ಹೇಳ್ಕೊಡ್ಬೇಕಲ್ವಾ? ನೋಡಿ ಹಾಲು ಕೂಡ ಕುದೀತಾ ಇದೆ. ಸ್ವಲ್ಪ ಕೈ ಆಡಿಸ್ತಾ ಇರಬೇಕು, ಇಲ್ಲ ಅಂದ್ರೆ ಕೆನೆ ಬರುತ್ತಲ್ವಾ? ಕೈ ಆಡಿಸ್ತಾ ಇದ್ರೆ ಕೆನೆ ಬರಲ್ಲ, ಆದ್ರೆ ಹಾಲು ಗಟ್ಟಿ ಆಗುತ್ತೆ. ಈಗ ಹಾಲು ಗಟ್ಟಿಯಾಗಿದೆ. ಅವಲಕ್ಕಿ ಹಾಕಬೇಕು. ನಾನು ಅವಲಕ್ಕಿನ ದಪ್ಪ ಅವಲಕ್ಕಿ ತಗೊಂಡಿರೋದು. ಸ್ವಲ್ಪ ಹಾಲು ಅಥವಾ ನೀರಲ್ಲಿ ಸ್ವಲ್ಪ ಹೊತ್ತು ನೆನೆಸಿಡ್ಬೇಕಾಗತ್ತೆ. ಈಗ ಹಾಲು ಎಷ್ಟಿರುತ್ತಲ್ವಾ ಅದನ್ನ ನೋಡ್ಕೊಂಡ್ಬಿಟ್ಟು ಅಂದಾಜ್ ಮೇಲೆ ಸ್ವಲ್ಪ ಅವಲಕ್ಕಿನ ಹಾಕಬೇಕು. ಯಾಕಂದ್ರೆ ನಾವು ಮಾಡ್ತಾ ಇರೋದು ಖೀರ್ ಅಲ್ವಾ? ಈಗ ಸಕ್ಕರೆ ಹಾಕಬೇಕು. 4 ಸ್ಪೂನ್ ಅಷ್ಟು ಸಕ್ಕರೆ. ಅವಲಕ್ಕಿ ಹಾಕಿರೋದ್ರಿಂದ ಹಾಲು ಗಟ್ಟಿಯಾಗಿರುತ್ತೆ, ಹಾಗೇನೆ ಇನ್ನೂ ಗಟ್ಟಿ ಆಗತ್ತೆ ಸ್ವಲ್ಪ ಕುದೀತಾ ಇದ್ದ ಹಾಗೆ. ನೋಡಿ ಅವಲಕ್ಕಿ ಖೀರು ಎಷ್ಟು ಸಿಂಪಲ್ ಆಗಿರುತ್ತೆ ಅಲ್ವಾ? ಹಬ್ಬದ ಅಡಿಗೆ ಅಂದ್ರೆ ತುಂಬಾ ಅಡಿಗೆ ಇರುತ್ತೆ. ಅದರಲ್ಲಿ ನೀವೇನಾದ್ರೂ ಸ್ಪೆಷಲ್ ಆಗಿ ಸ್ವೀಟ್ ಮಾಡಬೇಕು ಅಂದ್ರೆ ಈ ಖೀರನ್ನ ಮಾಡ್ಬೋದು. ಇದು ಕುದ್ದಿದ್ ಸಾಕು. ಈಗ ದ್ರಾಕ್ಷಿ, ಗೋಡಂಬಿ ಒಗ್ಗರಣೆ ಕೊಡ್ಬೇಕು ತುಪ್ಪದಲ್ಲಿ. ನಾವು ಖಾರದ ಅಡಿಗೆಗೆ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ, ಜೀರಿಗೆ ಹೇಗೆ ಹಾಕ್ಬಿಟ್ಟು ಒಗ್ಗರಣೆ ಕೊಡ್ತೀವಿ ನೋಡಿ ಸಾರಿಗೆಲ್ಲ, ಹಾಗೆ ಸ್ವೀಟ್ಗೆ ಸಿಹಿ ಒಗ್ಗರಣೆ ಇದು. ಅಂದ್ರೆ ದ್ರಾಕ್ಷಿ, ಗೋಡಂಬಿ ಈ ಥರದ್ದು. ಇದಕ್ಕೆ ನಾನು ದ್ರಾಕ್ಷಿ, ಗೋಡಂಬಿ, ಬಾದಾಮ್ ಅಷ್ಟೇ ಹಾಕ್ತಾ ಇಲ್ಲ, ಅದ್ರ ಜೊತೆಗೆ ಲವಂಗ ಕೂಡ ಹಾಕ್ತಾ ಇದ್ದೀನಿ. ಒಂದು 4 ಲವಂಗ ಹಾಕಿದ್ರೆ ಸಾಕು. ಖೀರು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಲವಂಗ ಹಾಕಿದಾಗ.
ಫೈನಲ್ ಆಗಿ ಅವಲಕ್ಕಿ ಖೀರು ರೆಡಿ ಆಗಿದೆ. ಇದನ್ನ ಒಂದು ಬೌಲ್ಗೆ ಸರ್ವ್ ಮಾಡೋಣ. ನೋಡಿದ್ರಲ್ಲ, ಎಷ್ಟು ಸಿಂಪಲ್ ಆಗಿರೋ ಅಡುಗೆನ ಎಷ್ಟು ಸುಲಭವಾಗಿ ನಾನು ನಿಮಗೆ ಹೇಳ್ಕೊಟ್ಟೆ. ಹಾಗೇನೆ ಈ ಅಡುಗೆ ಅಷ್ಟೇ ಟೇಸ್ಟಿ ಆಗಿರುತ್ತೆ. ಇದನ್ನ ನೀವು ಟೇಸ್ಟ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಮನೆಯಲ್ಲಿ ಮಾಡಿ ನೋಡಿ. ಎಲ್ಲರಿಗೂ ಇಷ್ಟ ಆಗುತ್ತೆ, ನಿಮ್ಗೂ ಕೂಡ ಸ್ವಲ್ಪ ಕೆಲಸ ಕಮ್ಮಿ ಆಗುತ್ತೆ. ಅವಲಕ್ಕಿ ಖೀರು ಮಾಡುವ ವಿಧಾನ: ಪ್ಯಾನ್ನಲ್ಲಿ 1 ಬೌಲ್ ಹಾಲು, ಅರ್ಧ ಬೌಲ್ ನೆನೆಸಿದ ಅವಲಕ್ಕಿ, 4 ರಿಂದ 5 ಸ್ಪೂನ್ ಸಕ್ಕರೆ, ತುಪ್ಪದಲ್ಲಿ ಹುರಿದ ಬಾದಾಮಿ, ಗೋಡಂಬಿ, ಸ್ವಲ್ಪ ಏಲಕ್ಕಿಯನ್ನು ಹಾಕಿ ಚೆನ್ನಾಗಿ ಕಲಸಿದರೆ ಅವಲಕ್ಕಿ ಖೀರು ರೆಡಿಯಾಗಿದೆ.